ಸಾಯಂಕಾಲದೊಳಗಡೆ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಮಾತನಾಡಿ ಒಂದು ಸೂಕ್ತವಾದ ತೀರ್ಮಾನ ತಗೋತಾರೆ. ಯಾಕೆಂದರೆ ನಾವು ಇದನ್ನು ನಿರೀಕ್ಷಣೆ ಮಾಡಿ ನಮ್ಮ ಅಧಿಕಾರಿಗಳು ಇಲ್ಲಿಯ ಪರಿಸ್ಥಿತಿಯನ್ನು ವಿವರಣೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದರು. ಸೊ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಅಧಿಕಾರಿಗಳಿಗೆ ಸೊ ಅಲ್ಲಿ ಏನು ಚರ್ಚೆ ನಡೆದಿದೆ ಎಂದು ಔಟ್ಲುಕ್ ಬಂದಿದೆ. ಬಟ್ ಅಲ್ಲೇ ಇವ್ರು ಏನು ಪ್ರೆಸೆಂಟ್ ಮಾಡಿದ್ರು, ಅವ್ರು ಏನು ಅಲ್ಲಿ ಡಿಸ್ಕಸ್ ಮಾಡಿದ್ರು ಅನ್ನೋದು ಪೂರ್ತಿ ಮಾಹಿತಿ ಇಲ್ಲ. ಬಟ್ ಏನೇ ಮಾಹಿತಿ ಇರಲಿ, ಆದರೆ ರೈತರ ವಿಚಾರದಲ್ಲಿ ನಾವು ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅದನ್ನು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ದಾರೆ. ಬಟ್ ಸೂಕ್ತವಾದ ತೀರ್ಮಾನ ಸಾಯಂಕಾಲದವರೆಗೆ ತಗೋತಾರೆ. ಇಲ್ಲಿವರೆಗೆ ಯಾವುದೇ ನೋಡಿ, ಇಲ್ಲಿಂದನೂ ನಿಮ್ಗೆ ಗೊತ್ತಿದೆ, ಯಾರ್ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರ ಕಾಲದಲ್ಲೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇಲ್ಲಿವರೆಗೆ ನೀರು ಬಿಟ್ಟಿಲ್ಲ. ನೀರು ಇಲ್ಲಿವರೆಗೆ ಬಿಡಬೇಕಾಗಿತ್ತು, ನಮಗೆ ಅಲೋಕೇಶನ್ ಪ್ರಕಾರ ನೀರು ಬಿಡಬೇಕಾಗಿತ್ತಿಲ್ಲ. ನಮ್ಮಲ್ಲಿ ನೀರು ಕಡಿಮೆ ಇದೆ ಅಂತ ಬಿಟ್ಟಿಲ್ಲ. ಆದರೆ ಅವ್ರಿಗೂ ಮಾಹಿತಿ ಇರುತ್ತೆ, ಕಬಿನಿನಲ್ಲಿ ಎಷ್ಟಿದೆ, ಹಾರಂಗಿಲಿ ಎಷ್ಟಿದೆ, ಹೇಮಾವತಿಲಿ ಎಷ್ಟಿದೆ, KRS ಅಲ್ಲಿ ಎಷ್ಟಿದೆ ಅನ್ನೋದೆಲ್ಲ ಮಾಹಿತಿ ಕೇಂದ್ರ ಸರ್ಕಾರಕ್ಕೂ ಇದೆ, ಸುಪ್ರೀಂ ಕೋರ್ಟ್ಗೂ ಇದೆ ಮಾಹಿತಿ. ಅದನ್ನು ನಾನು ಇವತ್ತು ಓಪನ್ ಆಗಿ ಕೆಲವು ವಿಚಾರವನ್ನು ರಾಜ್ಯ ದೃಷ್ಟಿಯಿಂದ, ರಾಜ್ಯದ ರೈತ ದೃಷ್ಟಿಯಿಂದ ಹೇಳಲಿಕ್ಕಾಗಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆದೇಶನ ನಾವು ಎಷ್ಟು ಮನ್ನಣೆ ಕೊಡಬೇಕೋ ಅದಕ್ಕಿಂತ ಹೆಚ್ಚಾಗಿ ರೈತರ ಆದೇಶನೂ ಸಹ ನಾವು ಮನ್ನಣೆ ಕೊಡಬೇಕಾಗುತ್ತೆ. ಇವತ್ತೇನು ರೈತರಿಗೆ ಡ್ಯಾಮ್ ತುಂಬುವಂಥ ಪರಿಸ್ಥಿತಿ ನಾವು ಅನುಮಾನನೂ ಪಡೋಂಗಿಲ್ಲ, ಭರವಸೆನೂ ಇಟ್ಕೊಳ್ಳೋಂಗಿಲ್ಲ. ಈ ತಿಂಗಳ ಎಂಡು ಅಥವಾ ನೆಕ್ಸ್ಟ್ ಮಂತಲ್ಲಿ ಇನ್ನೂ ಮಳೆ ಬರೋ ಅವಕಾಶ ಇದೆ. ಮೊನ್ನೆ ಬಂದಾಗ 10 ಅಡಿ ರೈಸ್ ಆಗಿದೆ. ಇವತ್ತು 93, 94 ಇರಬೇಕು. ನಿನ್ನೆ 92 ಇತ್ತು, ಇವತ್ತು 93, 94 ಇರಬೇಕು. 7-8 ಸಾವಿರ ಬರ್ತಾ ಇದೆ. ಅದರಿಂದ ಈ ಮಂತ್ ಎಂಡ್ಗೆ ಏನಾದರೂ ಒಂದು ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ಬರ್ಬೋದು, ಅವಾಗ ಬೆಳೆನೂ ಹಾಕ್ಬೋದು, ಎಲ್ಲವೂ ಹಾಕ್ಬೋದು. ಸೊ ಇನ್ನೂ ನಾವು ಕಾಯಬೇಕಾಗುತ್ತೆ. ಇವತ್ತೇ ನಾವು ನಿರ್ಧಾರ ಮಾಡಲಿಕ್ಕಾಗಲ್ಲ. ಆದರೆ ಈಗ ಏನು ಕಬ್ಬು ಒಣಗುವಂಥ ಪರಿಸ್ಥಿತಿ ಇದೆ ಮತ್ತು ಕೆಲವು ಕಡೆ ಕುಡಿಯೋ ನೀರಿಗೆ ತೊಂದರೆ ಇದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ತೀರ್ಮಾನ ತಗೋತಾರೆ. ಮತ್ತೊಂದು ಏನಂದರೆ, ಕುಡಿಯೋ ನೀರು ಅಂದರೆ ಬೆಂಗಳೂರಿಗೆ ಮಾತ್ರ ಅಂತಲ್ಲ. ಇವತ್ತು KRS ಇಂದ ಇಡೀ ಮಂಡ್ಯ ಜಿಲ್ಲೆಯ 60-70% ಹಳ್ಳಿಗಳಿಗೆ ಈಗಾಗಲೇ ಮಂಡ್ಯ ಕಾವೇರಿ ನೀರು ಕೊಡ್ತಾಯಿದೆ. ಇನ್ನು ಉಳಿದಿರ್ತಕ್ಕಂಥವಕ್ಕೂ ಸಹ ಕಾವೇರಿ ನೀರನ್ನೇ ಕೊಡುವಂಥ ಯೋಜನೆಗಳು ನಡೀತಾ ಇದೆ. ಮತ್ತು ಮೈಸೂರು ಮತ್ತು ಬೆಂಗಳೂರಿಗೂ ಸಹ, ತುಮಕೂರಿಗೂ ಕಾವೇರಿ ನೀರೇ ಕೊಡ್ತಾ ಇರ್ತಕ್ಕಂಥ. ಅದರಿಂದ ಕಾವೇರಿ ಅಚ್ಚುಕಟ್ಟಿನಲ್ಲಿ ಬರ್ತಕ್ಕಂಥ ಎಲ್ಲ ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಅನೇಕ ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರಿನ ಯೋಜನೆ ಚಾಲನೆ ಆಗಿದೆ. ಹಾಗಾಗಿ ಬಹುಶಃ ಕುಡಿಯೋ ನೀರು ಯಾವುದೋ ಬೆಂಗಳೂರು ಅಂತಲೇ ತಪ್ಪಾಗಿ ಮಾಹಿತಿಯನ್ನು ಮಾಡೋದು ಬೇಡ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯವ್ರನ್ನ ನಾನು ಭೇಟಿ ಮಾಡಬೇಕು ಅಂತಿದ್ದೀನಿ. ಸೊ ರಾಮಲಿಂಗ ರೆಡ್ಡಿಯವರು ಮಾತನಾಡಿ ಒಂದು ತೀರ್ಮಾನ